ಇವತ್ತು ನಮ್ಮ ರಾಷ್ಟ್ರ ಕಂಡಂತ ಅಜಾತ ಶತ್ರು ಒಳ್ಳೆಯ ದಕ್ಷ ಸರ್ಕಾರವನ್ನು ನೀಡಿದಂಥ ದಿವಂಗತ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನಾನೂ ಹೌದು. ಅದು ಕ್ರಿಸ್ಮಸ್ ಒಂದು ಸಂದರ್ಭನೂ ಹೌದು. ಇವತ್ತು ಭಾರತದಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರ ಮಾರ್ಗದಲ್ಲಿ ನಡೆಯುವುದರ ಮೂಲಕ ಭಾರತವನ್ನ ಜಗತ್ತಿನ 3ನೇ ಆರ್ಥಿಕ ರಾಷ್ಟ್ರವನ್ನಾಗಿ ಮಾಡಿದ್ದಾರೆ. ಮತ್ತು ಅಮೆರಿಕ ಮತ್ತು ರಷ್ಯಾ ನಂತರ ಜಗತ್ತಿನಲ್ಲಿ ಒಂದು ಶಕ್ತಿಯುತ ರಾಷ್ಟ್ರ ನಿರ್ಮಾಣ ಆಗಲಿಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ಮಾರ್ಗದರ್ಶನ, ಅವರ ಆದರ್ಶ ಇವತ್ತು ನರೇಂದ್ರ ಮೋದಿ ಅವ್ರಿಗೆ ಇರೋದ್ರಿಂದ ಭಾರತ ಜಗತ್ತಿನ 3ನೇ ಶಕ್ತಿಯಾಗಿತ್ತು ಹೊರಮೂಡಲಿಕ್ಕೆ ಸಾಧ್ಯ ಆಗಿದೆ. ಅದ್ರ ಜೊತೆಗೆ ಇವತ್ತು ಈ ಕ್ರಿಸ್ತನ ಒಂದು ಜನ್ಮದಿನನೂ ಹೌದು. ಇವತ್ತು ಯಾಕೆ ನಾವು ಕ್ರಿಶ್ಚಿಯನ್ರು ಸಹ ಇವತ್ತು ಭಾರತೀಯ ಜನತಾ ಪಾರ್ಟಿ ಕಡೆ ಇವತ್ತು ಬರ್ತಾ ಇದ್ದಾರೆ. ಮೊನ್ನೆಗೆ ಕೇರಳದಲ್ಲಿ ನಡೆದಂಥ ಏನೋ ತಿರುವನಂತಪುರದ ಮಹಾನಗರ ಪಾಲಿಕೆಯಲ್ಲಿ ಕೆಲವೊಂದು ವಾರ್ಡ್ಗಳಲ್ಲಿ ಕ್ರಿಶ್ಚಿಯನ್ರು 100% ಇದ್ರು ಸಹ ಬಿಜೆಪಿಗೆ ಮೊದಲ ಬಾರಿಗೆ ಬಿಜೆಪಿ ಕಡೆ ವಾಲಿದ್ದಾರೆ. ಅಂದ್ರೆ ಅವ್ರಿಗೂ ಸಹ ಇವತ್ತು ಒಂದ್ ರೀತಿ ಭಯ ಕಾಡ್ತಾ ಇದೆ. ಭಯೋತ್ಪಾದಕರು ವಕಫ್ ಕಾನೂನಿನಿಂದ ಅವರು ಸಹ ಭಯಗೊಂಡು ಇವತ್ತು ಬಿಜೆಪಿ ಮೇಲೆ ನರೇಂದ್ರ ಮೋದಿ ಅವ್ರ ಮೇಲೆ ವಿಶ್ವಾಸ ಇಟ್ಟು ಇವತ್ತು ಆ ಜನಾಂಗನೂ ಸಹ ಭಾರತೀಯ ಜನತಾ ಪಾರ್ಟಿ ಕಡೆ ಹೋಗ್ತಾ ಇರೋದು ನೋಡಿದ್ರೆ ಬರುವಂತ ದಿವಸಗಳಲ್ಲಿ ಭಾರತ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಒಂದು ಶಕ್ತಿಯುತ ರಾಷ್ಟ್ರವಾಗಿ ಇವತ್ತು ನಿರ್ಮಾಣ ಆಗ್ತಾ ಇದೆ ಅನ್ನೋಂತ ಒಂದು ಸೂಚನೆಯನ್ನ ಇವತ್ತು ಕೊಡ್ತಾ ಇದೆ. ನಾನು ನನ್ನ ರಾಜಕೀಯ ಜೀವನ ಪ್ರಾರಂಭ ಮಾಡಿದ್ದು ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ಕಾಲದಲ್ಲಿ ನಾ ಲೋಕಸಭಾ ಸದಸ್ಯನಾಗಿ ಅವರ ಸಚಿವ ಸಂಪುಟದಲ್ಲಿ ನಾನು ರಾಜ್ಯ ರೈಲ್ವೆ ಸಚಿವನಾಗಿ ಜವಳಿ ಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸುವಂತ ಅವಕಾಶ ನನ್ನ ಜೀವನದಲ್ಲಿ ಸಿಕ್ಕಿದೆ. ಅದಕ್ಕೆ ಒಂದು ಪ್ರಮುಖವಾದಂಥ ರಸ್ತೆ ಇವತ್ತೇನು ಹಿಂದೆ ಇಂಡಿ ರಸ್ತೆ ಅಂತ ಕರಿತಾ ಇದ್ರು, ಅದಕ್ಕೆ ಇವತ್ತು ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಮಾರ್ಗ ಅಂತ ಹೇಳಿ ಇವತ್ತು ಅನೇಕ ವರ್ಷಗಳಿಂದ ನಾವು ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ಮೂರ್ತಿ ಕೂರಿಸಿ ಪ್ರತಿ ಡಿಸೆಂಬರ್ 25ಕ್ಕೆ ಅವರಿಗೆ ಗೌರವ ಸಲ್ಲಿಸುವಂತ ಕಾರ್ಯಕ್ರಮ ಮಾಡ್ತೀವಿ. ಇಡೀ ಬಿಜಾಪುರದ ಎಲ್ಲ ದೇಶಭಕ್ತರು, ವ್ಯಾಪಾರಸ್ಥರು, ಎಲ್ಲ ಮಹಿಳೆಗಳು